ಇವರು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲಬಲ್ಲ ನಾಯಕರೇ ಆದರೂ ಜನರ ಕೈಗೆಟ್ಕೋರಲ್ಲ. ಶ್ರೀರಾಮುಲು ಕೂಡ ಅಷ್ಟೇ. ಇವರು ರೆಡ್ಡಿ ಬ್ರದರ್ಸ್ ಆಡೋ ಕುಂಟೆ ಬಿಲೆಯಲ್ಲೊಂದು ಸಣ್ಣ ದಾಳ. ಅವರಿಗೆ ಇವರು ವೋಟ್ ಬ್ಯಾಂಕ್, ಇವರಿಗೆ ಅವರು ಪವರ್ ಸೆಂಟರ್. ಶ್ರೀರಾಮುಲು ರಾಜೀನಾಮೆಯ ಎಪಿಸೋಡ್ ಶುರುವಾಗಿದ್ದು ಗದಗ್ನಿಂದ. ಶ್ರೀರಾಮುಲು ಸಚಿವರಾಗಿದ್ದಾಗ ಉಸ್ತುವಾರಿ ಹೊತ್ತುಕೊಂಡಿದ್ದ ಜಿಲ್ಲೆ. ರಸ್ತೆಗೊಂದು ಹೆಸರು, ಸಂಘಟನೆಗಳ ಖರ್ಚಿಗೆಷ್ಟು ಹಣ ಕೊಡುತ್ತಲೇ ನಾಯಕರಾದವರು ಶ್ರೀರಾಮುಲು. ಅಂಥ ಶ್ರೀರಾಮುಲು ಇತ್ತೀಚೆಗೆ ಗದಗ್ಗೆ ಬಂದಿಳಿದಾಗ ಅವರನ್ನು ಸ್ವಾಗತಿಸಿದ್ದು, ಅಪ್ಪಿ ಮುದ್ದಾಡಿದ್ದು ಜೆಡಿಎಸ್ ಕಾರ್ಯಕರ್ತರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ವಿರುದ್ಧದ ಗಣಿಕಪ್ಪ ಆರೋಪ ಮಾಡಿದ್ದನ್ನು ಪಾಪ ಅವರೂ ಮರೆತು ಬಿಟ್ಟಿದ್ರು. ಈ ಮೂಲಕ ಬಿಜೆಪಿ ನಾಯಕರಿಗೊಂದು ಹಿಂಟ್ ಕೊಟ್ಟ ಶ್ರೀರಾಮುಲು ನಂತರ ಹೋಗಿ ಕುಳಿತದ್ದು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸ ಕುಟೀರಕ್ಕೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿಯ ಬಲಗೈ ಬಂಟ. ಒಂದು ಕಾಲದಲ್ಲಿ ರೆಡ್ಡಿಗಳ ಮನೆಯಲ್ಲಿ ಸೇವಕನಾಗಿದ್ದ ಶ್ರೀರಾಮುಲು ಬೆಳೆದಿದ್ದು, ನಾಯಕರಾಗಿದ್ದು, ರಾಜಕಾರಣಿಯಾಗಿದ್ದು ರೆಡ್ಡಿಗಳ ಬೆಂಬಲದಿಂದ. ಇನ್ನು ರೆಡ್ಡಿಗಳು ಅಷ್ಟೇ. ಅವರೇನು ಜನತೋದ್ಧಾರಕ್ಕೆ ರಾಜಕಾರಣಿಗಳಾದವರಲ್ಲ. ಅವರು ಜಿದ್ದಿಗೆ ಬಿದ್ದು ರಾಜಕಾರಣಕ್ಕೆ ಬಂದವರು. ಒಂದು ಕಾಲದಲ್ಲಿ ಬಳ್ಳಾರಿ ರಕ್ತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿತ್ತು. ಶ್ರೀರಾಮುಲು ಕುಟುಂಬದ ಸದಸ್ಯರು ಸತತವಾಗಿ ಕೊಲ್ಲಲ್ಪಟ್ಟಿದ್ದರು. ನಿರಂತರ ಕೊಲೆಗಳಿಂದಾಗಿ ಕಂಗೆಟ್ಟಿದ್ದ ಹುಂಬ ಯುವಕ ಶ್ರೀರಾಮುಲುಗೆ ಆಶ್ರಯ ಸಿಕ್ಕಿದ್ದು ಜನಾರ್ದನ್ ರೆಡ್ಡಿ ಕುಟುಂಬದಲ್ಲಿ. ಅವರು ಶಾಸಕರಾಗಿರಬಹುದು, ಸಚಿವರೂ ಆಗಿದ್ದವರು. ಆದರೆ ಶ್ರೀರಾಮುಲು ಅವರ ಇವತ್ತಿನ ಈ ಏಳಿಗೆಗೆ ಕಾರಣ ರೆಡ್ಡಿ ಬ್ರದರ್ಸ್. ಇಂದಿಗೂ ಶ್ರೀರಾಮುಲು ರೆಡ್ಡಿ ಬ್ರದರ್ಸ್ಗೆ ಬಲಗೈ ಬಂಟ. ರೆಡ್ಡಿಗಳಿಗೆ ಪರಿಶಿಷ್ಟ ಪಂಗಡದ ಶ್ರೀರಾಮುಲು ಒಂದು ವೋಟ್ ಬ್ಯಾಂಕ್. ಶ್ರೀರಾಮುಲುಗೆ ಜನಾರ್ದನ್ ರೆಡ್ಡಿ ಪವರ್ ಸೆಂಟರ್. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಸಂಪೂರ್ಣವಾಗಿ ಚಿದುರವಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಯಾವ ರೀತಿ ಅಂದ್ರಿಗಿನ ಒಂದು ಭದ್ರಕೋಟೆ ಯಾವುದು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅಂದ್ರಿಗಿನ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋಂಥ ಕೆಲಸ ನಾವು, ನಮ್ಮ ಕಾರ್ಯಕರ್ತರು, ನಮ್ಮ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು ನಾವೆಲ್ಲರೂ ಕೂಡ ನಾವು ಮಾಡಿದ್ದೇವೆ. ಈ ಮಾತಿನಲ್ಲಿ ಸತ್ಯವಿದೆ. ಬಳ್ಳಾರಿಯಲ್ಲಿ ಜಿದ್ದಿನ ರಾಜಕಾರಣಕ್ಕೆ ಬಿದ್ದು ಬಿಜೆಪಿಯನ್ನು ಕಟ್ಟಿದ್ದವರು ಇದೇ ರೆಡ್ಡಿ ಬ್ರದರ್ಸ್. ಎಂಪಿ, ಎಂಎಲ್ಎ ಸ್ಥಾನಗಳಿಂದ ಹಿಡಿದು ಪಾಲಿಕೆ, ಮಂಡಲ ಪಂಚಾಯಿತಿಗಳಲ್ಲೂ ಬಿಜೆಪಿ ಬಾವುಟ ನೆಟ್ಟಿದ್ದು ಇದೇ ರೆಡ್ಡಿ ಬ್ರದರ್ಸ್. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಯಡಿಯೂರಪ್ಪ ಬೆಂಬಲಕ್ಕೆ ಬೇಕಿದ್ದ ಪಕ್ಷೇತರರನ್ನು ಬಿಜೆಪಿಗೆ ಕರೆತಂದವರು ರಾಮುಲು ಅಂಡ್ ಟೀಮ್, ಅರ್ಥಾತ್ ರೆಡ್ಡಿ ಬ್ರದರ್ಸ್. ಅದಕ್ಕೆ ತಕ್ಕಂತೆ ಅವರು ಪ್ರತಿಫಲವನ್ನೂ ಪಡೆದರು. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಸಚಿವರಾದರು. ಸೋಮಶೇಖರ್ ರೆಡ್ಡಿ ಇವತ್ತಿನ ಸಿಎಂ ಸದಾನಂದ ಗೌಡರಿಗೂ ಟಾಂಗ್ ಕೊಟ್ಟು ಕೆಎಂಎಫ್ ಅಧ್ಯಕ್ಷರಾದರು. ಇದರ ಜೊತೆಗೆ ಇವರಿಗೆ ಅಮ್ಮ ಸುಷ್ಮಾ ಸ್ವರಾಜ್ ಬೆಂಬಲವಿತ್ತು. ಆದರೆ ಅದೆಲ್ಲವೂ ಈಗ ಕ್ಲೋಸ್ಡ್ ಚಾಪ್ಟರ್. ಸುಷ್ಮಾ ರೆಡ್ಡಿಗಳನ್ನ ಮಾರು ದೂರ ಇಟ್ಟು ಕೂತಿದ್ದಾರೆ. ಶಾಸಕರನ್ನು ಕರ್ಕೊಂಡ್ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ಲಿಕ್ಕೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೋಸ್ಕರವಾಗಿ ಸಾಕಷ್ಟು ಶ್ರಮವನ್ನು ಪಟ್ಟು ಅವತ್ತು ಸರ್ಕಾರ ರಚನೆ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ವಿ. ಶ್ರೀರಾಮುಲು ತಮ್ಮ ಹಾಗೂ ತಮ್ಮವರ ಸಾಧನೆಯ ಬಗ್ಗೆ ಏನೇ ಹೇಳಿಕೊಳ್ಳಲಿ, ರೆಡ್ಡಿ ಬ್ರದರ್ಸ್ ಜನರ ಕೈಗೆಟುಕುವ ನಾಯಕರಲ್ಲ. ಓಡಾಡಿದ್ದು ಹೆಲಿಕಾಪ್ಟರ್ಗಳಲ್ಲಿ. ಅವರಿಗೆ ಅವಕಾಶ ಮಾಡಿಕೊಟ್ಟದ್ದು ದಶಕಗಳ ಕಾಂಗ್ರೆಸ್ ದುರಾಡಳಿತ. ಬಿಎಸ್ವೈ ಪರ ಅಲೆಯಲ್ಲಿ ಗೆದ್ದು ಬಂದ ನಂತರ ಸೃಷ್ಟಿಯಾದ ಒಂದು ಹಿಸ್ಟೀರಿಯಾ ವಾತಾವರಣ. ಬಿಜೆಪಿಯನ್ನು ಬಿಡುವುದಿಲ್ಲ, ಸರ್ಕಾರ ಅಧಿಕಾರ ಪೂರೈಸುತ್ತೆ ಎನ್ನುವ ಶ್ರೀರಾಮುಲು ರಾಜೀನಾಮೆ ಕೊಟ್ಟು ಸಾಧಿಸೋದೇನು ಅನ್ನೋದೇ ಯಕ್ಷ ಪ್ರಶ್ನೆ. ಇದರ ಹಿಂದಿರೋದು ಒನ್ಸ್ ಅಗೇನ್ ಫ್ಯೂಡಲ್ ಪಾಲಿಟಿಕ್ಸ್. ಆಂಧ್ರ ಪ್ರದೇಶಕ್ಕೆ ಹತ್ತಿರದಲ್ಲಿರೋ ಬಳ್ಳಾರಿಯ ರೆಡ್ಡಿಗಳ ಆರ್ಭಟದ ರಾಜಕಾರಣ. ಅಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಯಾವತ್ತಿಗೂ ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಒಂದು ದಾಳ ಅಷ್ಟೇ. ಬಿಎಸ್ವೈ ಸರ್ಕಾರ ಅಲುಗಾಡಿಸಿದ್ದ ದಿನಗಳ ನೆನಪಿದ್ದವರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಅಂದೂ ಕೂಡ ರೆಡ್ಡಿ ಬ್ರದರ್ಸ್ ಸರ್ಕಾರ ಉರುಳಿಸುವುದಿಲ್ಲ ಎಂದಿದ್ರು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದು ಬೀಗುತ್ತಿದ್ದ ಬಿಜೆಪಿಯ ಮರ್ಯಾದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ದರು. ತಮ್ಮ ಪರ್ಸನಲ್ ಬೇಡಿಕೆಗಳಾದ ಶೋಭಾ ತಲೆದಂಡ, ಬಳಿಗ ರಾಜೀನಾಮೆ, ಶೆಟ್ಟರ್ಗೆ ಮಿನಿಸ್ಟರ್ ಪಟ್ಟ ಸಿಕ್ಕ ಕೂಡಲೇ ಎಲ್ಲವೂ ಮರೆತು ಹೋಗಿದ್ವು. ಒನ್ಸ್ ಅಗೇನ್ ರೆಡ್ಡಿ ಬ್ರದರ್ಸ್ ಬಿಜೆಪಿ ನಿಷ್ಠರಾಗಿದ್ದರು. ಇಂದು ಶ್ರೀರಾಮುಲು ಅಟಲ್ ಅಡ್ವಾಣಿ ಅವರ ಬಗ್ಗೆ ಮಾತನಾಡುತ್ತಾರೆ. ಆದರೆ
ಅಡ್ವಾಣಿ ಅವರ ಹೆಸರು ಒಂದು ತನಿಖಾ ವರದಿಯಲ್ಲಿ ಪ್ರಸ್ತಾಪವಾಗಿದ್ದಾಗ ಆರೋಪ ಮುಕ್ತರಾಗುವವರೆಗೂ ಚುನಾವಣೆಯಿಂದ ದೂರ ಉಳಿದಿದ್ರು ಅನ್ನೋದನ್ನ ಮರೆತು ಬಿಡ್ತಾರೆ. ಶ್ರೀರಾಮುಲು ಅಡ್ವಾಣಿ ಅಟಲ್ ಅವರಂತೆ ಮಿಸ್ಟರ್ ಕ್ಲೀನ್ ನಾಯಕರೇನೂ ಅಲ್ಲ. ರಾಮುಲು ಲೋಕಾಯುಕ್ತರನ್ನು ಗೌರವಿಸುತ್ತಾರೆ. ಆದ್ರೆ ಲೋಕಾಯುಕ್ತರ ವರದಿಯಲ್ಲಿ ತಮ್ಮ ಹೆಸರು ಪ್ರಸ್ತಾಪವಾಗಿದ್ದೇ ತಪ್ಪೇನೋ ಎನ್ನುವಂತೆ ರಾಜೀನಾಮೆ ಕೊಡುತ್ತಿದ್ದಾರೆ. ಅವರು ನ್ಯಾಯಾಂಗವನ್ನೂ ಗೌರವಿಸುತ್ತಾರೆ. ಜನತಾ ನ್ಯಾಯಾಲಯವೇ ಗ್ರೇಟ್ ಅಂತಾರೆ. ನ್ಯಾಯಾಂಗವೇ ಬೇರೆ, ಚುನಾವಣೆಯೇ ಬೇರೆ ಅನ್ನೋದು ಪಾಪ ಅವರಿಗೆ ಗೊತ್ತಿಲ್ಲ. ಇಂಥ ಉತ್ತರ ಅಥವಾ ಸ್ಪಷ್ಟನೆಯನ್ನ ನಂಬೋದು ಸಿಕ್ಕಾಪಟ್ಟೆ ಕಷ್ಟ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಶ್ರೀರಾಮುಲು ಪ್ರತ್ಯಕ್ಷ ಸಾಕ್ಷಿ. ಆದ್ರೆ ಅವರ ರಾಜೀನಾಮೆಯ ಸುದ್ದಿಯನ್ನು ಅರಗಿಸಿಕೊಳ್ಳೋದು ಬಿಜೆಪಿಗೆ ಕಷ್ಟವಾಗಿ ಬಿಟ್ಟಿದೆ. ಅಫ್ಕೋರ್ಸ್ ಶ್ರೀರಾಮುಲು ಬಿಜೆಪಿ ಬಿಟ್ಟಿಲ್ಲ. ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂಡಾಯದ ಕಹಳೆ ಮೊಳಗಿಸಿದ್ದಾಗಿದೆ. ರಾಜೀನಾಮೆ ಇನ್ನೂ ಅಂಗೀಕಾರವಾಗಿಲ್ಲ. ಮಡಿಕೇರಿಗೆ ಹೋಗುವ ನಿರ್ಧಾರ ಪ್ರಕಟವಾಗುತ್ತಿದ್ದಂತೆ ಮಡಿಕೇರಿಯಲ್ಲೇ ಇರೋ ಸ್ಪೀಕರ್ ಬೋಪಯ್ಯ ಮನೆ ಬಾಗಿಲಿಗೆ ಬೀಗ ಬಿದ್ದಿದೆ. ಸೊ ಇನ್ನೂ ಒಂದಷ್ಟು ದಿನ ಬಿಜೆಪಿಯಲ್ಲಿ ಡ್ರಾಮಾ ನಡೆಯೋದು ಗ್ಯಾರಂಟಿ. ಜೆಡಿಎಸ್ ಸೇರ್ತಾರಾ ಗೊತ್ತಿಲ್ಲ. ಶ್ರೀರಾಮುಲು ಇನ್ನೂ ಆ ಬಗ್ಗೆ ತುಟಿ ಬಿಚ್ಚಿಲ್ಲ. ಜೆಡಿಎಸ್ ಕೂಡ ಅಷ್ಟೇ. ಶ್ರೀರಾಮುಲು ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಎಂದು ಅಪ್ಪಿಯೂ ಹೇಳಿಲ್ಲ. ತಮ್ಮನ್ನು ಯಾರು ಸಂಪರ್ಕಿಸಿಲ್ಲ, ಮಾಹಿತಿ ಇಲ್ಲ ಎಂದಷ್ಟೇ ಹೇಳುತ್ತಿದ್ದಾರೆ. ಶ್ರೀರಾಮುಲು ಅವರು ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಂದು ಆಂತರಿಕವಾದಂಥ ಘಟನೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಿನಲ್ಲಿ ಬಳ್ಳಾರಿ ಬ್ರದರ್ಸ್ ಈಗ ಬಿಜೆಪಿಯನ್ನು ಇನ್ನೊಮ್ಮೆ ಕುಂಟಬಿಲ್ಲೆ ಆಡಿಸೋಕೆ ರೆಡಿಯಾಗಿದ್ದಾರೆ. ವರದಿಯಲ್ಲಿ ಪ್ರಸ್ತಾಪವಾದ ರೆಡ್ಡಿ ಬ್ರದರ್ಸ್ಗೆ ಬಳ್ಳಾರಿಯ ಬೇರೆ ಗಣಿಧಣಿಗಳಿಗೆ ಕಾಡದ ಸ್ವಾಭಿಮಾನ ಇವರನ್ನು ಕಿತ್ತು ತಿನ್ನುತ್ತಿದೆ. ಗಣಿ ವರದಿಯಲ್ಲಿ ಹೆಸರು ಪ್ರಸ್ತಾಪವಾಗಿರುವ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಅನಿಲ್ ಲಾಡ್ ಇವರು ಯಾರಿಗೂ ಸ್ವಾಭಿಮಾನ ಇಲ್ವಾ? ಈ ಸ್ವಾಭಿಮಾನ ಸಂಪುಟದಲ್ಲಿ ಸ್ಥಾನ ಸಿಕ್ಕ ಕೂಡಲೇ ಮರೆಯಾದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಅಫ್ಕೋರ್ಸ್ ಈ ರೆಡ್ಡಿ ಸೋದರರ್ಯಾರು ಸಚಿವರಾಗಿದ್ದಾಗ ವಿಧಾನಸೌಧದ ಕಚೇರಿಯಲ್ಲಿ ಕುಳಿತಿದ್ದವರಲ್ಲ. ಇಷ್ಟಿದ್ದರೂ ರಾಮುಲು ರಾಜೀನಾಮೆಯಿಂದ ಒಂದಷ್ಟು ಪರಿಣಾಮಗಳಾಗುತ್ತವೆ. ಏನೇನು ಇಂಪ್ಯಾಕ್ಟ್ ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.